पानी सख्त में डूब जाएंगे, आग सख्त में मर जाएंगे, जिंदगी सख्त में तड़प तड़प मर जाएंगे। अर्थात नीरिन जोड़ी आಟ ಆಡಿದರೆ ಮುಳುಗಿ ಹೋಗ್ತೀಯಾ, ಬೆಂಕಿ ಜೋಡಿ ಆಟ ಆಡಿದರೆ ಸುಟ್ಟು ಹೋಗ್ತೀಯಾ. ಅಕಸ್ಮಾತ್ ಏನಾದರೂ ಅಪ್ಪಿ ತಪ್ಪಿ ಈ ಚರಣನ ಜೋಡಿ ಆಟ ಆಡೋದು ಬಂದರೆ ಜೀವನ ಪೂರ್ತಿ ನರಳಿ ಸತ್ತು ಹೋಗ್ತೀಯ. ಪಟೇಲ, ನಾನು ಪುಣ್ಯ ಪುರುಷನೆಂದು ಬಡವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಶ್ರೀಮಂತಿಕೆ ಸಿಂಹರಾಜನೆಂದು ಸೋಕಿನಿಂದ ಮೆರೆತಿರುವ ಯಾವ ಯೋಗ್ಯ? ನಾನು ಯಾರು ಅನ್ನೋದು ನಿನಗೆ ಗೊತ್ತು. ನಿನ್ನ ಇತಿಹಾಸದ ಪ್ರತಿಯೊಂದು ಪುಟವನ್ನು ನಾನು ಚೆನ್ನಾಗಿ ಸ್ಟಡಿ ಮಾಡಿ ಈ ನಿನ್ನನ್ನು ಭೂಲೋಕದಿಂದ ಎತ್ತಿ ಹಾಕಲು ಬಂದಿರುವ ನಿನ್ನ ಪಾಲಿಗೆ ಯಮರಾಜ ಪಟೇಲ, ನೀನು ತಿಳಿದುಕೊಂಡಾಗೆ ನಾನು ನಿನ್ನ ಒಳ್ಳೆ ಗೆಳೆಯನಲ್ಲ. ಒಂದಲ್ಲ ಒಂದು ದಿನ ನಿನ್ನ ಶ್ರೀಮಂತಿಕೆ ಅನ್ನೋದ ಪಾಯಿಸಿ ನಿನ್ನ ಪ್ರಾಣವನ್ನು ಯಮನ ಪಾಲಕ್ಕೆ ಅಟ್ಟಿ ನಿನ್ನ ಸಿಂಹಾಸನದ ಛಲದಂಕಮಲ್ಲ, ಈ ಚರಣ ರಾಜನೇ ಅಲ್ಲ. ಓಹೋ, ಪಟೇಲರ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಆಶಾ ಮುಂಜಾನೆಯ ಮಂಜಿನಲ್ಲಿ ಮಲ್ಲಿಗೆ ಮಗ್ಗಿನಂತೆ ಹೂನಗಿ ಚೆಲ್ಲುತ್ತಾ ಈ ಕಡೆ ಬರುತ್ತಿದ್ದಾಳೆ. ಬರಲಿ, ಅವಳಿಗೆ ನಾನು ಇವತ್ತು ಉಣಿಸುವೆನು, ಅವಳಿಗೆ ಸಿಹಿಯಾದ ಸುಖವನ್ನು. ನಿಂತ್ಕೋ ಆಶಾ. ಯಾರು ಯಾರವರು? ಯಾರು? ನಾನು ಯಾರೆಂದು ಭಯ ಪಟ್ಟಿಕೊಳ್ಳಬೇಡ ಆಶಾ. ನೀನು ಭಯ ಪಟ್ಟಿಕೊಳ್ಳುವಂತ ವ್ಯಕ್ತಿನೂ ನಾನಲ್ಲ. ನೀನು ಕೆಲಸ ಮಾಡುತ್ತಿರುವ ಆ ಪಟೇಲನ ಒಳ್ಳೆ ಗೆಳೆಯನನ್ನು ಚರಣ ರಾಜ. ನೀವ ಚರಣ ಹೇಳಿ, ನನ್ನಿಂದ ನಿಮಗೆ ಏನಾಗಬೇಕಾಗಿತ್ತು ಅಂತ? ನಿನ್ನಿಂದ ನಿನ್ನಿಂದ ಕೆಲಸ ಮಾಡಿಸಿಕೊಳ್ಳಕ್ಕೆ ಆ ಮೂರ್ಖ ಪಾಟೀಲ ನಾನಲ್ಲ ಆಶಾ. ಬಟ್
ಮನೆಯಲ್ಲಿ ನೀನು ಬೆಳದಿಂಗಳಂತೆ ಎದ್ದು ಕಾಣುತ್ತಿರುವ ನಿನ್ನ ಸ್ಥಿತಿಯನ್ನು ನೋಡಿದರೆ ನನಗೆ ಏನು ಸುತ್ತದೆ. ಏನ್ ಮಾಡುದು ಶ್ರೀಮಂತರೇ, ನೋಡಿ ನಾವು ಕೂಡ ಬಡವರಾಗಿ ಹುಟ್ಟಿದ್ದೇವೆ. ಹಿಂದಿನ ಜನ್ಮದಲ್ಲಿ ನಾವು ಯಾವ ಪಾಪ ಮಾಡಿದ್ದೇವೆ ಏನೋ ಗೊತ್ತಿಲ್ಲ. ಆದ್ರೆ ಈಗ ನಮ್ಗ ಈ ಬೆನ್ನತ್ತಿ ಪಾಪ ನಮ್ಮನ್ನು ಕಾಡ್ತಾ ಇದ್ದೇವೆ. ಪಾಪ ಪುಣ್ಯದ ಮಾತಲ್ಲ ಆಶಾ. ನೀನು ಮಾನ ಮರದಿಗೆ ಅಂಜಿ ನಡೀತಿರುವ ಹೆಣ್ಣು ನೀನು. ಅದಕ್ಕೆ ನಿನ್ನ ಬಡತನ ಎನ್ನುವುದು ಮುಳ್ಳಾಗಿ ಕಾಡುತ್ತದೆ. ಅಂದ್ರೆ ಜನ ನಿನ್ನ ಮಾತಿನ ಅರ್ಥ ಆಶಾ, ನನ್ನ ಮಾತಿನ ಅರ್ಥವನ್ನು ಪೂರ್ತಿಯಾಗಿ ಬಿಡಿಸಿ ಹೇಳುತ್ತೀನಿ ಕೇಳು. ಇವತ್ತಿನ ಕಾಲದಲ್ಲಿ ನಿನ್ನಂತ ಸುಂದರವಾದ ಹುಡುಗಿದ್ದರೆ ಸಾಕು, ಕೈಲಾಸವೇ ನಿನ್ನ ಕೈಯಲ್ಲಿದ್ದು ಸ್ವರ್ಗ ಲೋಕದ ಮೇಲೆ ತೇಲಾಡಬಹುದು. ಏ ಚರಣ್, ಏನು ಮಾತಾಡ್ತಾ ಇದ್ದೀನಿ ನೀನು? ಹೌದು ಆಶಾ, ನೀನು ಗಂಡಸರನ್ನು ಕಂಡು ತಲೆ ತಗ್ಗಿಸಿ ಹೋಗುವ ಹೆಣ್ಣು ನೀನು. ನೀನು ಅದೇ ಗಂಡಸರನ್ನು ಕಂಡು ತಲೆ ಎತ್ತಿ ಕಣ್ಣು ಹೊರಳಿಸಿ ನೋಡಿ. ಸ್ವಲ್ಪ ಸ್ಟೈಲ್ ಕೊಟ್ಟು ಬಿಟ್ಟರೆ ಸಾಕು. ನಾನು ಎನ್ನುವ ಶ್ರೀಮಂತರು ಕೂಡ ನೋಟಿನ ಕಟ್ಟನ್ನು ಹಿಡಿದು ನಿಲ್ಲುವರು ನಿನ್ನ ಸೇವಕರಾಗಿ. ಮಾನ ಮರೆಯಿಂದ ಬಾಳು ಅಂತ ಹೇಳುವುದನ್ನು ಬಿಟ್ಟು, ಮಾನ ಮರೆಯಿಂದ ಬಿಟ್ಟು ಈ ಸಮಾಜದಲ್ಲಿ ಬಾಳು ಅಂತ ಹೇಳ್ತಾ ಇದ್ದಿಲ್ಲ. ಜನ್ಮಕ್ಕೆ ಆಶಾ, ನನ್ನ ಅಕ್ಕ ತಂಗಿಯರಿಗೆ ನಿನ್ನಾಗಿ ಬಾಳು ಎಂದು ಹೇಳೋದಕ್ಕೆ ನಿನ್ನಾಗೆ ಬರ್ತನವನ್ನು ನನಗೆ ಕಾಡುತ್ತಿಲ್ಲ. ಈ ಶ್ರೀಮಂತ ಚರಣರಾಜನ ಸೌಂದರ್ಯರು ಅಂದರೆ ಸುಖದ ಸುಪ್ಪತ್ತಿಗೆ ಮೇಲೆ ತೇಲಾಡುತ್ತಿರುವ ಈ ಶ್ರೀಮಂತರ ಕುಮಾರಿಯವರು. ಚರಣ, ಏನ್ ಬಳ್ತಾ ಇದ್ದೀನಿ ನೋಡು. ನನಗೆ ಈ ರೀತಿ ಮಾನ ಮರದೆಯನ್ನು ಬಿಟ್ಟು ಬಾಳು ಅಂತ ಹೇಳ್ತಾ ಇದ್ದಲ್ಲ. ಹಾಗಾದ್ರೆ ನಿನ್ನ ಅಕ್ಕ ತಂಗಿರು ಕೂಡ ಇದೇ ಬಸವರಾಗಿ ಸಮಾಜದಲ್ಲಿ ತಿರುಗಿರ್ಬೇಕಲ್ಲೋ. ಸೊಕ್ಕಿನ ಸೂಳೆ, ನಿನಗೆ ಬದುಕುವುದನ್ನು ಕಡೆಯನ್ನು ಹೇಳಿಕೊಟ್ಟರೆ ನಮ್ಮ ಮನೆತನದ ಹೆಣ್ಣು ಮಕ್ಕಳಿಗೆ ನೀ ಆರಿಸಿ ಮಾತನಾಡುತ್ತೀಯ ಬಜಾರಿ. ಇವತ್ತು ನಿನ್ನ ಶೀಲವನ್ನು ಉಂಡು ಸೂಳೆ ಅಂತ ಬಜಾರದಲ್ಲಿ ತಿರುಗುವ ಹಾಗೆ ನಾನು ಮಾಡದಿದ್ದರೆ ನನ್ನ ಹೆಸರು ಅಲಿಯಾಸ್ತರನ ರಾಜನೇ ಅಲ್ಲ. ಚರಣ್, ಏನ್ ಬಳ್ತಾ ಇದ್ದೀನಿ ನೀನು? ಹಾಗಾದ್ರೆ ಈ ಮಾನ ಮರ್ಯಾದೆ ಬಿಟ್ಟು ಬಾಳುತ್ತೇವೆ ನೀನು. ನಿನ್ನ ಮನೆಯಲ್ಲಿ ಹೆಣ್ಣ ಮಕ್ಕಳು ಕೂಡ ಬಸ್ಸಿರಾಗಿ ತಿರುಗಿರ್ಬೇಕಲ್ಲ. ಹೊತ್ತು ನಾಯಿನ ಮನೆ ಯಾಕೆ ಅದು ಈ ಶ್ರೀಮಂತ ಚರಣ ರಾಜನಿಗೆ ಇಂಥ ಬಡ ಹೆಂಗಿಸಿನಿಂದ ಅಚ್ಚರಿಕೆ. ಏ ಆಶಾ, ಈ ಚರಣ ಒಂದು ಸಾರಿ ಕಣ್ಣು ಬಿಟ್ಟು ಕೈ ಮಾಡಿ ಕರೆದರೆ ಸಾಕು, ನಿನ್ನಂತ ಸಾವಿರಾರು ಹೆಂಗಸರು ಸಾಲು ಸಾಲಾಗಿ ಬಂದು ನನಗೆ ಸ್ವರ್ಗ ಸುಖವನ್ನು ಕೊಟ್ಟು ಹೋಗುವಾಗ ನೀನು ನನಗೆ ಚಪ್ಪರಿದಿಂದ ಹೊಡಿತೀನಿಂದಲೇ ಹುಚ್ಚು ಆಧಾರದ ಹೆಣ್ಣೆ.